ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ನಾವು ಏನು ಮಾರ್ಕ್ ಮಾಡಿರ್ತೀವೋ ನಾವಿಲ್ಲಿ ಏನು ಮಾರ್ಕ್ ಮಾಡಿದ್ದೀವೋ ಆ ಮಾರ್ಕ್ ಮೇಲೆ ಇರೋದು. ಚೆನ್ನಾಗಿದೆ ಕಲ್ತಿದ್ದೀನಿ. ಗೊತ್ತಲ್ಲ ಅಂತ ಇದಿರ್ತದೆ ಸಲ್ವೇಟು ಅದನ್ನು ಸಹಿತನೇ ಕಟ್ ಮಾಡಬೇಕು. ಇದರಲ್ಲೇ ಡಾಟ್ ಹಾಕೋದು ಹೇಳ್ಕೊಟ್ಬಿಡ್ತೀವಿ. ನಾಳೆ ಬರಲ್ಲ ನನಗೆ. ಏನು ಹೇಳ್ಕೊಡೋದು ಏನಿಲ್ಲ. ನೀವು ವರ್ಕ್ ಮಾಡಿಸ್ತಂದ್ರೆ ವರ್ಕ್ ಬ್ಲೌಸ್ ಒಂದು ಹೇಳ್ಕೊಡ್ತೀವಿ. ನಮ್ಮ ಹತ್ರನೇ ಮಾಡ್ಬೇಕಂತ ನನಗೆ ಅವ್ರು ಇಷ್ಟ. ಮಾರ್ಕರ್ ಕೊಡಿ, ಮಾರ್ಕರ್ ಕೊಡಿ. ನನಗೆ ವರ್ಕೌಟ್ ಇದಾವೆಲ್ಲ ಕಟ್ ಮಾಡ್ಕೊಂಡು ನಾವು ಅದು ಬರೀ ನೆಕ್ ಮಾತ್ರ ತಗೊಳ್ಳೋದಷ್ಟೇ. ಎಲ್ಲ ಮಾಡ್ಕೊಳ್ಬೇಕು. ಈಗ ಟೆನ್ಷನ್ಗೆಲ್ಲ ವರ್ಕ್ ಬ್ಲೌಸು ಹೇಳ್ಕೊಡಂಗಿಲ್ಲ, ಆದರೆ ಹೇಳ್ಕೊಡ್ತಾ ಇದ್ದೀವಿ. ಆಮೇಲೆ ಅಂಬ್ರಾ ಟಾಪ್ ಹೇಳ್ಕೊಟ್ರಲ್ಲ ಅದು ಇಲ್ಲ. ಅದು ಸಿಲಬಸ್ಸು ನೋಟ್ಸು ಮದ್ದೂರಿಂದ ಇರ್ತವಂದು ಹೇಳ್ಕೊಡ್ತಾರೆ ಸಿಲಬಸ್. ಅದು 6 ತಿಂಗಳು ಕೋರ್ಸ್ ಇರ್ತಲ್ಲ ಆದ್ರೂ ನೋಟ್ಸು. ಫಸ್ಟು ಆಫೀಸ್ಗೆ ಮಾರ್ಜಿನ್ ಇದು ಸ್ಟಿಚಿಂಗ್ಗೆ ಮಾರ್ಜಿನ್ಗೆ ಅಂತ ಹಾಫ್ ಇಂಚು ಮಾರ್ಕ್ ಮಾಡ್ತಾರೆ. ಬ್ಲೌಸ್ ಇದೆನಾ ನಾವು ಇದ್ರ ಕಚ್ಚಾ ಇರ್ತದಲ್ಲ ಇದ್ರ ಸಹಿತ ತಗೋತೀವಿ ಅಂತ ಅಂದರೆ ಇಲ್ಲಿ ಹಾಫ್ ಇಂಚ್ ಆಲ್ರೆಡಿ ಬಿಟ್ಟಿರ್ತೀವಿ. ಇಲ್ಲಿ ಏನಾಯಿತು ಅದನ್ನೇ ಇಡೋದೆ. ಹಾಫ್ ಇಂಚ್ ಬಿಟ್ಟಿದ್ರೆ ಇಲ್ಲ ಅಂತಂದರೆ ಹಾಫ್ ಇಂಚು ಸೇರಿಸ್ಕೋಬೇಕಾಗ್ತದೆ. ಇದನ್ನು ಈ ಥರ ಫೋಲ್ಡಿಂಗ್ ಮಾಡ್ತೀವಿ ಅಂತಂದರೆ ಹಾಫ್ ಇಂಚು ಕಟ್ ಮಾಡ್ಬೋದು. ಈ ಡಾಟ್ ಇರ್ತದಲ್ಲ ಡಾಟ್ ನ್ಯಾರದಲ್ಲಿ ಇಟ್ಕೋಬೇಕು. ನಾನು ಕಚ್ಚನ ಸೇರಿಸಿ ಹಿಡಿತಾ ಇದ್ದೀನಿ. 15 ಇಂಚ್ ಇದೆ. 15 ಇಂಚ್ ಏನಾಯಿತು ಅದನ್ನೇ ಇಡ್ತಾ ಇದ್ದೀನಿ. ನೆಕ್ಸ್ಟು ಬ್ಯಾಕ್ ಡೀಪು ಇದೇನಾಯಿತು ಅಷ್ಟೇ ಇರಬೇಕು. 4.25 ಇದೆ. ಮೇಡಮ್ ಏನು ಮಾಡ್ತಾವ್ರೆ ಅವರು? ಏನು ಮಾಡ್ತಾವ್ರೆ?
ಡ್ರೆಸ್ ಎಲ್ಲ ತಗೊಂಡಿದ್ದೀರಲ್ವ ನೀವು ಈ ಥರ ಇದ್ದಲ್ಲಿ. ನಾಲ್ಕೂವರೆನ 2 ಭಾಗ ಮಾಡಬೇಕು. 2 ಕಾಲು. 2 ಕಾಲು ಇದು ಮಾಡ್ತಾರೆ, ಬೇರೆ ಕುರಿ ಮಾಡ್ತಾರೆ. ನೆಕ್ಸ್ಟು ಭುಜ. ಇದೇ ಕಾಣ್ತಾ ಇದೆ. ಭುಜ ಈ ಎಡ್ಜಿಂದ ಲಾಸ್ಟ್ ಎಡ್ಜ್ಗೆ 3 ಅದು ಎಷ್ಟೈತೋ ಅಷ್ಟೇ ಇರಬೇಕು. ಬ್ಯಾಕಲ್ಲಿ ಬ್ರಾಡ್ ನೋಡಬೇಕು ಅಂತಂದರೆ 5:15 ಇದೆ. 5:15ನೇ 2 ಭಾಗ ಮಾಡಬೇಕು. 2 ಮುಕ್ಕಾಲು. 2 ಮುಕ್ಕಾಲು ಮಾರ್ಕ್ ಮಾಡಿ ಒಂದು ಬಾಕ್ಸ್ ಹಾಕಬೇಕು. ಈ ಥರ ಇವಾಗ ಕ್ರಾಸ್ ಲೈನ್ ಬಂದಿದೆ. ಸ್ಟ್ರೈಟ್ ಬಂದಿದ್ದರೆ ಇಲ್ಲಿ 3 ಬಂದಿತ್ತು, 3 ಇಟ್ಕೊಬಳಿತ್ತು. ಇವಾಗ ಸ್ಟ್ರೈಟ್ ಇಲ್ಲ ಇದು. ಇವಾಗ ಇಲ್ಲಿ ಏನು ಮೆಜರ್ಮೆಂಟ್ ಆಯಿತೋ ಇಲ್ಲಿಂದ ಇದು ಸ್ಟ್ರೈಟ್ ಬರೋ ಥರ ಮಾರ್ಕ್ ಮಾಡ್ಕೋಬೇಕು. 5:15. ಇಷ್ಟು ಅರ್ಥ ಆಯ್ತಾ? ಇದಾ ಈ ಲೈನು ಕ್ರಾಸ್ ಐತೆ. ಇಲ್ಲಿ 2 ಇಂಚಿಗೇನೋ ಹಾಕೈತೆ ನಾವು, 2 ಕಾಲುಗೇನೋ ಹಾಕೈತೆ. 2 ಕಾಲು ಇಲ್ಲಿ 2 ಮುಕ್ಕಾಲು ಅದರಿಂದ ಕ್ರಾಸಾಗಿ ಬಂದೈತೆ. ನಮಗೆ ಈ ವಿಟ್ಟು ಇಲ್ಲಿ ಸಮ ಬರಬೇಕು. ನಮಗೆ ಈ ಕ್ರಾಸ್ ಬಂದೈತೆ ಅಂತ ನಾವು ಇಲ್ಲಿ ಹಾಕಂದರೆ ಇಲ್ಲಿ ಚಿಕ್ಕದಾಗೋದು. ಅದಕ್ಕೆ ಇಲ್ಲಿಂದ ಹಿಡಿದು 5:15 ಇಲ್ಲಿ ಏನಿರ್ತದೋ ಅದನ್ನು ಇಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ. ನಮಗೆ ಈ ಲೈನು ಸ್ಟ್ರೈಟ್ ಬರೋಕ್ಕೆ. ನೆಕ್ಸ್ಟು ಕಂಕ್ಲುದ್ದ. ಇಲ್ಲಿ ಕೆಳಗಡೆ ಎಡ್ಜಿಂದ ಕಂಕ್ಲೂಡ್ ಸ್ವಲ್ಪ ಹೇಳುತ್ತೆ. 8 ಐತೆ. ಈ ಬಟ್ಟೆ ಫೋಲ್ಡಿಂಗು ಕೆಳಗಡೆ ಬಂದಿರೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕು. 8:15. ಅಕಸ್ಮಾತ್ ಮೇಲೆ ಬಂದಿರೋದಕ್ಕೆ ಏನೋ 1/2 ಇಂಚ್ ಬೇಕು ಅಂತ 8:15 ಮಾರ್ಕ್ ಮಾಡಿ ಇಲ್ಲಿಂದ ಲೆಂತ್ ಎಷ್ಟೈತೆ ಅಂತ ಚೆಕ್ ಮಾಡಬೇಕು. 6:15 ಐತೆ. ಏನಾದ್ರು 6:15 ಬರ್ತೇನೆ 5 ಬಂದರೆ 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಇದು 6:15 ಐತೆ. ಇದು ಇಷ್ಟು ಬರ್ದೇನೆ 6 ಕೊನೆಗೆ 6 ಬರಲಿಲ್ಲ, 5:15 ಬಂದಿಲ್ಲ, 5 ಬಂದೈತೆ ಅಂದರೆ ಫ್ರಂಟಲ್ಲಿ ಕಡಿಮೆ ಆಗುತ್ತದೆ. ಆದ್ದರಿಂದ ಇದು ಲೆಂತು 5:15 ಇರಬೇಕು. ಸ್ಟಿಚಿಂಗ್ಗೆ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಬ್ಯಾಕಿಂದನೇ ತಗೋಬೇಕು.
ಏನು ಮಾರ್ಕ್ ಮಾಡಿದ್ರು ಏನು ಶೇಪ್ ಬಂದಿದ್ರು ಅದನ್ನ ಫಸ್ಟು ಸ್ಟಿಚ್ ಮಾಡಿರ್ತಾರಲ್ಲ ಅಲ್ಲೇ ಮಾರ್ಕ್ ಮಾಡಬೇಕು. ನೆಕ್ಸ್ಟು ಸೊಂಟು ಸುತ್ತಳತೆ ಕಾಜಾ ಪಟ್ಟಿ ತಗೋಬಾರ್ದು. ಮೂವತ್ತುವರೆನ 4 ಭಾಗ ಮಾಡಬೇಕು. ಏಳು ಆರಕ್ಕೆ 1 ಇಂಚ್ ಆ್ಯಡ್ ಮಾಡಬೇಕು. 8 6ಕ್ಕೆ ಮಾರ್ಕ್ ಮಾಡಬೇಕು. ಇವಾಗ ಈ ಬೈಕು ಅರ್ಥ ಆಯ್ತಾ? ಇದರಲ್ಲಿ ಏನಾದರೂ ಡೌಟ್ ಐತಾ ಯಾರಿಗಾದ್ರೂ? ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡಬೇಕು. ಕೆಳಗಡೆ ಮಾರ್ಜಿನ್ ಹತ್ರ ಒಂದು ಯಾಕೆ ಹೊಡಿಬೇಕು? ಕಂಪ್ಲೀಟ್ ಕರೆಕ್ಟ್ ಮತ್ತು ಈ ನೆಕ್ನ ಯಾರು ಕಟ್ ಮಾಡಬಾರ್ದು ಪ್ಲೀಸ್. ನಾವು ಹೊಲ್ದಾದ್ಮೇಲೆ ಕಟ್ ಮಾಡ್ಕೋಬೇಕು. 1/4 ಇಂಚ್ ಬಟ್ಟೆ ಮುಟ್ಟಿ ಕಟ್ ಮಾಡ್ಕೋಬೇಕು. ಲೇಸ್ ಬೇಕಂದೈತೆ ಅದ್ರ ಮೇಲೆ ಹೊಲಿಬೇಕು. ಕೊಡಬೇಕು. ಬ್ಯಾಕಲ್ಲಿ ಎಂತ ಎಷ್ಟಿತ್ತು? ಫ್ರಂಟ್ಗೆ 15 1.5 ಲೆಂತ್ ಮಾಡಿಬಿಟ್ಟು 3.5 ನೆಕ್ ಎಷ್ಟು? 2 ಕಾಲಲ್ಲ? ಭುಜ ನೆಕ್ಸ್ಟು ಫ್ರಂಟು ಡೀಪು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈಗ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಈ ಸ್ಟಿಚ್ ಎಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ. 6 ಇಂಚು ನಾವು ಹೊಲಿದ್ರೆ ಅಲ್ಲಿಗೆ ಬರ್ತದೆ.
ಇವಾಗ ಇಲ್ಲಿ ಮಾರ್ಕ್ ಮಾಡಿದ್ರೆ